ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಗುರುಮಲ್ಲೇಶ್ವರ ಬಾಲಕಿಯರ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ 2 ದಿನಗಳ ಅಂತರ್ ಶಾಲಾ ಕ್ರೀಡಾಕೂಟಕ್ಕೆ ತಗಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರವತಿ ಬಸವರಾಜು ಚಾಲನೆ ನೀಡಿದರು. ಈ ವೇಳೆ ಶಾಲೆಯ ಕಾರ್ಯದರ್ಶಿ ಎಚ್ಎಂ ವೃಷಭೇಂದ್ರ ಮಾತನಾಡಿ, ಕ್ರೀಡೆಯಲ್ಲಿ ಹೆಚ್ಚು ತೊಡಗುವುದರಿಂದ ದೈಹಿಕ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯವಾಗಲಿದೆ ಎಂದರು. ಕ್ರೀಡೆ ಯುವಜನರ ಚೇತನವಾಗಬೇಕು. ಇಂದಿನ ಯುವಜನಾಂಗ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡಿ ದುಷ್ಪರಿಣಾಮಗಳಿಂದ ದೂರವಿರಬೇಕು. ಹಿಂದಿನ ಕಾಲದಲ್ಲಿ ಶ್ರಮಾಧಾರಿತ ಜೀವನ ಶೈಲಿ ಇತ್ತು. ಇದರಿಂದ ಜನರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ರು. ತರಗತಿಯ ಪಾಠಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಕ್ರೀಡೆಗಳಿಗೆ ಮನ್ನಣೆ ನೀಡಿದ ಮನಸ್ಥಿತಿಯಿಂದ ನಾವು ಹೊರಬರಬೇಕು. ಕ್ರೀಡೆ ಕೇವಲ ಮನರಂಜನೆಯ ಪ್ರತೀಕವಲ್ಲ, ಸಾಧನೆಯ ಪ್ರತಿರೂಪವಾಗಿದೆ. ವಿದ್ಯಾರ್ಥಿ ಜೀವನದಿಂದ ಶಿಸ್ತುಬದ್ಧವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಬಹುದು ಎಂದು ಸಲಹೆ ನೀಡಿದರು. ಈ ಒಂದು ನೋಟ ಕ್ರೀಡೆಗಳ ಸಂಗಮ, ವಿದ್ಯಾರ್ಥಿಗಳ ಸಂಗಮ, ಇದನ್ನು ಆಯೋಜಿಸತಕ್ಕಂಥ ಎಲ್ಲ ಶಿಕ್ಷಕರ, ದೈಹಿಕ ಶಿಕ್ಷಕರ ಸಂಗಮ, ಈ ಒಂದು ದೇವನೂರು ಆಶ್ರಯದಲ್ಲಿ ನಡೆಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಸೇರಿದ ಒಂದು ಸಂಗಮದ ನೋಟ ಬಹಳ ಸಂತೋಷ ತರುವಂಥ ವಿಚಾರ. ಈ ಸಂಗಮ ಅತ್ಯಂತ ಯಶಸ್ವಿಯಾಗಲಿ, ತುಂಬ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡಲಿ, ಮಕ್ಕಳಲ್ಲಿ ದೈಹಿಕ ಶಕ್ತಿಯನ್ನು ವೃದ್ಧಿಸುವಂತಾಗಲಿ. ಇದನ್ನು ಆಯೋಜಿಸತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೆ, ವಿಶೇಷವಾಗಿ ತಗಡೂರು ಗ್ರಾಮದ ಶಿಕ್ಷಕ ವೃಂದದವರಿಗೆ, ಗುರುಮಲ್ಲೇಶ್ವರ ಶಿಕ್ಷಕ ವೃಂದದವರಿಗೆ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಫಲವಾಗಲಿ ಅಂತ ಗುರುಮಲ್ಲೇಶ್ವರಲ್ಲಿ ಬೇಡ್ತಾ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಗುರುಮಲ್ಲೇಶ್ವರ ಮಹಾವಿದ್ಯಾಸಂಸ್ಥೆಯ ಸುಮಾರು 12ಕ್ಕೂ ಹೆಚ್ಚು ಪ್ರೌಢಶಾಲೆಗಳಿಂದ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳು ಆಗಮಿಸಿದ್ರು. ಮುಖ್ಯ ಶಿಕ್ಷಕ ಗಣೇಶ್, ರವಿಶಂಕರ್, ಬಸವಯ್ಯ, ಹೊಸಕೋಟೆ ಕುಮಾರಸ್ವಾಮಿ, ಶ್ರೀನಿವಾಸ್, ಮಹದೇವಮ್ಮ, ಸಂಪತ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.